ನಾವಿವತ್ತು 450 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕಾಸರಗೋಡು ಜಿಲ್ಲೆಯ ತಲೆಬೈಲು ನರಸಿಂಹದೇವರ ಮಠಕ್ಕೆ ಬಂದಿದ್ದೇವೆ. ತುಂಬಾ ವರ್ಷ ಆಯಿತು ಇಲ್ಲಿ ಮಠದ ಜೀರ್ಣೋದ್ಧಾರ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಕೆಲವು ಅಗತ್ಯದ ಕಟ್ಟುಪಾಡುಗಳನ್ನು ಸೇರಿಸಿಕೊಂಡು ಪುನಃ ಒಂದು ದೇವಸ್ಥಾನ ಸಂಪರ್ಕಕ್ಕೆ ಬಂದಿಲ್ಲ. ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ ಶತ್ರು ನಿಗ್ರಹ ನರಸಿಂಹದೇವರು. ಒಂದು ವರ್ಷದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸಿ ಆ ದೇವರನ್ನು ಮೂಲಾಲಯಕ್ಕೆ ತರಬೇಕು ಅಂತ ಪೂರ್ತಿಗೊಳಿಸಲಿಕ್ಕೆ ಪರಮಾತ್ಮ ನಮಗೆ ಆಶೀರ್ವದಿಸಲಿ ಹೇಳಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ನಾವಿವತ್ತು 450 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕಾಸರಗೋಡು ಜಿಲ್ಲೆಯ ತಲೆಬೈಲು ನರಸಿಂಹದೇವರ ಮಠಕ್ಕೆ ಬಂದಿದ್ದೇವೆ. ಈ ಒಂದು ಪ್ರಸ್ತುತವಾಗಿ ಈ ಮಠ 250 ವರ್ಷ ಆಯಿತು ಶಿಥಿಲಾವಸ್ಥೆಗೊಂಡು ಪುನರ್ನಿರ್ಮಾಣವಾಗದೆ. ಹಾಗಾಗಿ ಇದೀಗ ಪುನರ್ನಿರ್ಮಾಣದ ಹಂತದಲ್ಲಿದೆ. ಹಾಗಾಗಿ ಯಾವೆಲ್ಲ ರೀತಿಯ ಇತಿಹಾಸ ಹಿನ್ನೆಲೆಯನ್ನು ಈ ಒಂದು ಮಠ ಹೊಂದಿದೆ, ಜೊತೆಗೆ ಈ ಒಂದು ಪುನರ್ನಿರ್ಮಾಣಕ್ಕಾಗಿ ಯಾವೆಲ್ಲ ರೀತಿಯ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕುಂಟಾರು ಬ್ರಹ್ಮಶ್ರೀ ರವೀಶ್ ತಂತ್ರಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಈಗ ಈ ಒಂದು ಕ್ಷೇತ್ರ ಅಂದರೆ ಮಠದಲ್ಲಿ, ನರಸಿಂಹದೇವರ ಮಠದಲ್ಲಿ ಪುನರ್ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ವಿಚಾರ. ಸೊ ಇದರ ಬಗ್ಗೆ ಇತಿಹಾಸ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ, ಕಾಣಿಯೂರು ಮಠ ಎಂಬುದು ಉಡುಪಿಯ ಅಷ್ಟಮಠಗಳಲ್ಲಿ ಅತ್ಯಂತ ಪ್ರಾಧಾನ್ಯತೆ ಇರುವಂಥ ಒಂದು ಮಠ. ಕಾಣಿಯೂರು ಮಠದ ಮೂಲ ಮಠ ನಮ್ಮ ಪುತ್ತೂರಿನ ಕಾಣಿಯೂರಾಗಿದ್ದರೆ ಶಾಖಾ ಮಠಗಳು ಬೇರೆ ಬೇರೆ ಸ್ಥಳಗಳಲ್ಲಿವೆ. ಅದರಲ್ಲಿ ಒಂದು ಈ ತಲೆಬೆಲೆಯಲ್ಲಿರುವಂಥ ಈ ನರಸಿಂಹ ಮಠವು ಕೂಡ ಹಿಂದಿನ ಚರಿತ್ರೆಯಲ್ಲಿ ಸುಮಾರು 1000 ಮುಡಿ ಅಕ್ಕಿಯ ಒಂದು ಭೂಮಿ ಇದ್ದಂಥ ಮಠ. ಕಾಲಕ್ರಮದಲ್ಲಿ ಅದು ಈಗಿನ ಕಾನೂನಿನ ಪ್ರಕಾರ ಎಲ್ಲ ಮತ್ತು ಉಳುವನೆ ಹೊಲದೊಡೆ ಎಂಬ ರೀತಿಯಲ್ಲಿ ಎಲ್ಲರ ಪಾಲಾಗಿದೆ. ಆದರೆ ಎಲ್ಲರ ಪಾಲಾಗಿದ್ದರೂ ಕೂಡ ಈ ಗ್ರಾಮದಲ್ಲಿರುವವರೆಲ್ಲರೂ ಕೂಡ ಈ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕಾರಣ ಆ ಚರಿತ್ರೆಯ ಪುಟದಲ್ಲಿರುವಂಥ ಯಾವ ಸತ್ಯ ವಿಚಾರಗಳಿವೆಯೋ ಅದನ್ನು ಇನ್ನೊಮ್ಮೆ ಜೀವಂತಗೊಳಿಸಬೇಕು ಎಂಬ ಎಲ್ಲ ಕಲ್ಪನೆ ಇರುವ ಕಾರಣ ನಾವು ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಎಲ್ಲ ಆ ಗ್ರಾಮಸ್ಥರ ಪೂರ್ಣ ಸಹಕಾರದೊಂದಿಗೆ ತೊಡಗಿಸಿಕೊಂಡಿದ್ದೇವೆ. ಒಟ್ಟು 450 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಮಠ ಅಂತಲೇ ಹೇಳ್ಬೋದು. ಜೊತೆಗೀಗ 250 ವರ್ಷ ಆಯಿತು ಇದೊಂದು ಶಿಥಿಲಾವಸ್ಥೆ ಅಂದರೆ ಪುನರ್ನಿರ್ಮಾಣಗೊಳ್ಳದೆ. ಸೊ ಇದರ ಬಗ್ಗೆ ಹೇಳೋದಾದ್ರೆ, ಕಾರಣ ಒಂದು 450 ವರ್ಷಗಳ ಇತಿಹಾಸ ಇದೆ. ಈ 250 ವರ್ಷದಿಂದ ಇದು ಪೂರ್ಣ ಶಿಥಿಲಾವಸ್ಥೆಯಲ್ಲಿ ಮುಂದುವರಲಿಕ್ಕಿರುವಂಥ ಕಾರಣ ಏನೆಂದರೆ, ಒಂದು ಕಾಣಿಯೂರು ಮಠಕ್ಕೂ ಈ ಗ್ರಾಮದ ಜನತೆಗೂ ಇರುವಂಥ ಸಂಪರ್ಕ ಅದು ತುಂಡಾಗಿರುವಂಥದ್ದು. ಹಿಂದೂ ಸಮಾಜ ತುಂಬ ದಾರಿದ್ರ್ಯವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಈ ಚರಿತ್ರೆಗಳನ್ನೆಲ್ಲ ಗಮನಿಸುವ ಸ್ಥಿತಿಯಲ್ಲಿಲ್ಲ ಆಯಿತು. ಆ ನಿಟ್ಟಿನಲ್ಲಿ ಅದು ದೂರ ಆಯಿತು. ನಂತರ ಸಂಪರ್ಕ ಇಲ್ಲದೆ ಆಯಿತು. ಒಂದು ವೇಳೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಆ ಪೂರ್ವಿಕವಾಗಿರುವಂಥ ಚರಿತ್ರೆಗಳು ಸ್ಥಾಪನೆ ಆಗಬೇಕು ಅಂತಾದರೆ ಸುಮಾರು ವರ್ಷಗಳೇ ಹಿಡಿಯಿತು. ಅದೇ ರೀತಿ ಇಲ್ಲಿಯೂ ಕೂಡ ಕಾಣಿಯೂರು ಮಠಕ್ಕೂ ಈ ಪ್ರದೇಶಕ್ಕೂ ಮತ್ತೊಮ್ಮೆ ಸಂಬಂಧ ಜೀವಂತಾದ್ಯವಾಗಿ ಅಂದರೆ 2002ನೇ ಇಸವಿಯಲ್ಲಿ. ಆ 2002ನೇ ಇಸವಿಯಲ್ಲಿ ಸ್ವಾಮೀಜಿಯವರು ಈ ಪ್ರದೇಶದಲ್ಲಿ ಸುಮಾರು 15 ದಿವಸಗಳ ಕಾಲ ಎಲ್ಲ ಕ್ಷೇತ್ರಗಳಿಗೆ ಕೂಡ ಅವರೊಂದು ಸಂಪರ್ಕವನ್ನು ಮಾಡಿದ್ದರು. ಆ ಸಂಪರ್ಕದ ನಂತರ ಈ ಸಂಬಂಧ ಮತ್ತು ಕೂಡ ಬಲಿಷ್ಠ ಆಯಿತು. ಅದರ ನಂತರ ಅವರು ನಮಗೆಲ್ಲ ಸೂಚನೆ ಕೊಟ್ಟರು, ಇದರ ಜೀರ್ಣೋದ್ಧಾರಕ್ಕೆ ಮುಂದೆ ನಿಲ್ಲಬೇಕು ಎಲ್ಲ ಆ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಹೋಗಿ ಸಂಪರ್ಕ ಮಾಡುವಾಗ ಯಾರು ಮುಂದೆ ನಿಲ್ಲಿಕ್ಕಿದ್ದಾರೆ ಎಂಬುದನ್ನು ಕಾದು ಕುಳಿತುಕೊಳ್ಳುವ ರೀತಿಯಲ್ಲಿ ಇಲ್ಲಿಯ ಭಕ್ತ ಜನತೆ ಇದ್ದರು. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರ ಸೂಚನೆಯಂತೆ ನಾನು ಅಧ್ಯಕ್ಷನಾಗಿದ್ದುಕೊಂಡು, ಅದೇ ರೀತಿ ಮೊಟ್ಟೆಕುಂಜ ಸಂಜೀವ ಶೆಟ್ಟಿಯವರು ತುಂಬ ಹಿರಿಯ ವ್ಯಕ್ತಿಯವರು, ಅವರು ಈ ಮಠ ಇಲ್ಲಿವರೆಗೆ ಶಿಥಿಲಾವಸ್ಥೆಗೆ ಹೋಗದಿರಲಿಕ್ಕೆ, ಒಂದು ವೇಳೆ
ಇಲ್ಲಿ ಆಗುವಂಥ ಎಲ್ಲ ಕಾರ್ಯವನ್ನು ಕಾಪಾಡಿಕೊಂಡು ಬರೋದರಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದವರು. ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದುಕೊಂಡು ಈ ಮಠಕ್ಕೆ ಸಂಬಂಧಪಟ್ಟಿರುವಂಥ ಭೂಮಿಯ ಚರಿತ್ರೆ ಪುಟಗಳಲ್ಲಿ ಅತ್ಯಂತ ಪ್ರಾಶಸ್ತಿ ಇರುವಂಥ ಮನೆ ಒಂದು ಚಲ್ಲಂಕೋಡಿನ ಮನೆ, ಯಾದವ ಸಮಾಜದವರ ಮನೆ. ಚಲ್ಲಂತೊಡಕು ದಾಮೋದರ ಮಣಿಯಣಿ ಎಂಬುವರು ಖಜಾಂಚಿಯಾಗಿ ಮತ್ತು ಎಲ್ಲರನ್ನು ಕೂಡ ಸೇರಿಸಿಕೊಂಡು ನಾವು ಒಂದು ದೊಡ್ಡ ಸಮಿತಿಯನ್ನು ಮಾಡಿಕೊಂಡು ಈಗ ಮುಂದುವರಿಸ್ತಾ ಇದ್ದೇವೆ. ಇನ್ನು ಮಠದ ಪುನರ್ ನಿರ್ಮಾಣಕ್ಕಾಗಿ ಯಾವೆಲ್ಲ ರೀತಿಯ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ, ಏನೆಲ್ಲ ಬದಲಾವಣೆ ಆಗಲಿಕ್ಕಿದೆ? ಮಠದ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಒಂದು ದೈವಿಕವಾಗಿರುವಂಥ ಆಲಯ ಅಂದರೆ ಅಲ್ಲಿಗೆ ಭಕ್ತಾದಿಗಳಿಗೆ ಬರುವಾಗಲೇ ಆಧ್ಯಾತ್ಮಿಕವಾಗಿರುವಂಥ ಭಾವನೆ ಜಾಗೃತವಾಗುವಂತೆ ಇರಬೇಕು. ಅದಕ್ಕೆ ಪೂರಕವಾಗಿ ಏನು ಶಾಸ್ತ್ರಕ್ಕೆ ಅಪಚಾರವಾಗದ ರೀತಿಯಲ್ಲಿ ಶಾಸ್ತ್ರದ ಆಧಾರದಲ್ಲಿ ಒಳ್ಳೆಯ ಮಠ, ಈಗ ಇರುವಂಥ ಈ ಅಲಂಕಾರ ಆ ಅಲಂಕಾರ ನಶಿಸದ ರೀತಿಯಲ್ಲಿರುವಂಥ ಒಂದು ಮಠದ ನಿರ್ಮಾಣ. ಅದರ ನಂತರ ಕೇವಲ ಮಠ ನಿರ್ಮಾಣ ಆದರೆ ಸಾಲದು. ಇಲ್ಲಿಗೆ ಈಗ ದೊಡ್ಡ ಸಮಸ್ಯೆ ಯಾವುದೆಂದರೆ ರಸ್ತೆಯದ್ದು, ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ರಸ್ತೆಗೆ ಈಗ ಸರ್ಕಾರದ ಭಾಗದಿಂದ ಮಾಡಬೇಕಾದ್ದಕ್ಕೆ ಅದರಲ್ಲಿಯೂ ಕೂಡ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ಒಬ್ಬ ಜನಪ್ರತಿನಿಧಿಯೂ ಆಗಿರುವ ಕಾರಣ, ಚುನಾಯಿತ ಜನಪ್ರತಿನಿಧಿಯೂ ಆಗಿರೋ ಕಾರಣ ಅವರು ಆ ರಸ್ತೆಯ ಬಗ್ಗೆ ಡಾಮರೀಕರಣದ ಬಗ್ಗೆ ಎಲ್ಲ ತುಂಬ ಪ್ರಯತ್ನ ಬರ್ತಾ ಇದ್ದಾರೆ. ನಂತರ ಇಲ್ಲಿ ದೂರದಿಂದ ಬರ್ತಾರೆ. ಶತ್ರು ನಿಗ್ರಹ ಮಾಡುವಂಥ ದೇವರು ಇಲ್ಲಿ ಬಂದು ಈಗಲೂ ಈ ಶಿಥಿಲಾವಸ್ಥೆಯಲ್ಲಿ ಇರುವಾಗಲೂ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರ ಎಲ್ಲ ಅಭೀಷ್ಟಗಳು ಈಡೇರಿದ ಚರಿತ್ರೆಗಳು ತುಂಬ ಉಂಟು. ಆಗಿದ್ದ ಕಾರಣ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕಿರುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಒಂದು ಅತಿಥಿ ಗೃಹ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಮತ್ತು ಇಲ್ಲಿ ಅನ್ನದಾನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ. ಮತ್ತು ಈಗಾಗಲೇ ನಾವು ಈ ಮಠದ ಹಿಂಭಾಗದಲ್ಲಿ ಇನ್ನೀಗ ಭಕ್ತಾದಿಗಳು ಬಂದರೂ ಕೂಡ ಭಕ್ತಾದಿಗಳು ವಾಹನವನ್ನು ದೂರ ಬಿಟ್ಟು ಇಲ್ಲಿಗೆ ನಡ್ಕೊಂಡು ಬರಬೇಕಾದ ಅವಸ್ಥೆ ಇದೆ. ಈಗ ಅದು ಆಗಬಾರ್ದು. ಅದಕ್ಕೋಸ್ಕರವಾಗಿ ಪಾರ್ಕಿಂಗ್ ವ್ಯವಸ್ಥೆಗೋಸ್ಕರವಾಗಿ ಈ ಪರಿಸರದಲ್ಲಿ ಇಲ್ಲಿಯವರೆಲ್ಲರೂ ಕೂಡ ತುಂಬ ದೊಡ್ಡ ಮನಸ್ಸಿನಿಂದ ಇಲ್ಲಿಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದಾರೆ. ಅವರ ಸಹಕಾರವನ್ನು ಕೂಡ ಪಡ್ಕೊಂಡು ಆ ಜಾಗವನ್ನು ಕೂಡ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮೊತ್ತದಲ್ಲಿ ಈಗ ಇರುವ ರೀತಿಯಲ್ಲಿ ಅಲ್ಲ, ಬರುವ ಸಂದರ್ಭದಲ್ಲಿ ಇನ್ನೊಮ್ಮೆ ತಲೆಬೈಲು ಮಠಕ್ಕೆ ಹೋಗಬೇಕು ಎಂಬ ಭಾವನೆ ಜಾಗೃತವಾಗುವ ರೀತಿಯಲ್ಲಿ ಆ ಒಂದು ಜೀರ್ಣೋದ್ಧಾರವನ್ನು ಮಾಡಲಿಕ್ಕಿರುವಂಥ ಪ್ರಯತ್ನ ನಾವು ಬರ್ತೇವೆ. ಆ ಪ್ರಯತ್ನಕ್ಕೆ ಬಲ ಕೊಡೋದು ಯಾರು ಅಂತ ಹೇಳಿದ್ರೆ ಆ ಒಳಗಿರುವಂಥ ದೇವರು ಮತ್ತು ಪೂಜ್ಯ ಗುರುಗಳು. ಅವರ ಅನುಗ್ರಹ ಇದ್ದಲ್ಲಿ ನಾವು ಖಂಡಿತ ಆ ಸಾಧನೆಯನ್ನು ಮಾಡ್ತೇವೆ ಎಂಬ ಆತ್ಮವಿಶ್ವಾಸ ಇದೆ. ಅಂದಾಜು ಯಾವ ಒಂದು ಟೈಮಲ್ಲಿ ಇದೊಂದು ಕಂಪ್ಲೀಟ್ ಆಗುತ್ತೆ? ನಾವು ನಿನ್ನೆ ಈ ಬಾಲಾಲಯ ಪ್ರತಿಷ್ಠೆಗೋಸ್ಕರವಾಗಿ ನೇತೃತ್ವ ವಹಿಸಿರುವಂಥ ಆಚಾರ್ಯರು ಕೇಳುವ ಸಂದರ್ಭದಲ್ಲಿ ನಾವು ಒಂದು 3 ವರ್ಷದ ಸಮಯವನ್ನು ಕೇಳಿದ್ದೇವೆ. ಅದು ಹೇಗೆಂದರೆ ಶಾಸ್ತ್ರದಲ್ಲಿ ಬೋಧಿಸಿರುವಂಥ ಕಾಲಮಿತಿ ನಾವು ಹೆಚ್ಚು ತೆಕ್ಕೊಳ್ಳಬಹುದು. ಅದಕ್ಕಿಂತ ಮುಂಚೆ 6 ತಿಂಗಳಲ್ಲಿ ಬೇಕಾದರೆ ಕೆಲಸ ಮುಗಿಸಬಹುದು. ಆದರೆ ನಾವು 6 ತಿಂಗಳು ಸಮಯ ತೆಕ್ಕೊಂಡು ಮತ್ತು 1 ವರ್ಷ ಕಳೆದು ಬ್ರಹ್ಮಕಲಶ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು 3 ವರ್ಷದ ಒಂದು ಸಮಯವನ್ನು ತೆಕ್ಕೊಂಡಿದ್ದೇವೆ. ಆದರೆ ನಾವು ಮತ್ತು ನಮ್ಮ ಸಮಿತಿ ಮತ್ತು ಈಗ ಒಂದು ವಿಸ್ತೃತವಾಗಿರೋ ಸಮಿತಿ ಮಾಡಿದ್ದೇವೆ. ಎಲ್ಲ ಭಾಗದಿಂದ ಕೂಡ ಜನರನ್ನು ಸೇರಿಸಿಕೊಂಡು ಎಲ್ಲರೂ ನಾವು ಸಭೆ ಸೇರಿರುವಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದು ಹೇಗೆ ಅಂದರೆ, ಇವತ್ತು ಬಾಲಾಲಯ ಪ್ರತಿಷ್ಠೆ ಆದರೆ ನಾವು ಇನ್ನು ಕಾಯುವುದು ಯಾವುದಕ್ಕೋಸ್ಕರ ಅಂದರೆ, ಈಗ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಮಳೆ ನಿಲ್ಲಕ್ಕೆ ಮಾತ್ರ ಕಾಯುವುದು. ಮಳೆ ನಿಂತ ಕೂಡಲೇ ನಾವು ಈ ಮತ್ತು ಶಿಥಿಲ ಕಟ್ಟಡವನ್ನೆಲ್ಲ ತೆಗಿತೇವೆ. ನಂತರ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಮಾಡಿದರೆ ನಿರಂತರವಾಗಿ ಇಲ್ಲಿಯ ಕೆಲಸ ಒಂದು ದಿವಸವೂ ಕೂಡ ನಿಲ್ಲದಿರಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು, ನಮಗೆ ಆರ್ಥಿಕವಾಗಿರುವಂಥ ನಿಧಿ ಸಂಗ್ರಹ ಆಗುವಂಥ ಮಾರ್ಗ ಬೇರೆ ಬೇರೆ ಇರ್ಬೋದು. ಆದರೆ ಇಲ್ಲಿಯ ಕೆಲಸ ನಿಲ್ಲದೇ ಇರಲಿಕ್ಕೋಸ್ಕರವಾಗಿ ನಾವು ಕೆಲವರೆಲ್ಲ ಸ್ವಲ್ಪ ಆರ್ಥಿಕವಾಗಿ ಸಂಪನ್ನರಾಗಿರುವವರನ್ನು ನಾವು ಭೇಟಿ ಮಾಡಿ ನಮಗೆ 1 ತಿಂಗಳು 2 ತಿಂಗಳಿಗೆ ಬೇಕಾದರೆ ಅಗತ್ಯವಿದ್ದಲ್ಲಿ ಒಂದು ಆರ್ಥಿಕವಾಗಿರುವ ಸಹಾಯ ಸಾಲ ರೂಪದಲ್ಲಿ ಮಾಡಬೇಕು ಅಂತ ಕೇಳಿದ್ದೇವೆ. ಯಾಕೆಂದರೆ ಇಲ್ಲಿಯ ಕೆಲಸ ನಿಲ್ಲಬಾರದು. ಆ ರೀತಿ ಹೋದರೆ ನಮಗೆ ಕೇವಲ 1 ವರ್ಷದಲ್ಲಿ ಈ ಜೀರ್ಣೋದ್ಧಾರವನ್ನು ಪೂರ್ತೀಕರಿಸಬಹುದು. ನಾನು ಅಧ್ಯಕ್ಷನಾಗಿದ್ದುಕೊಂಡು ನಮ್ಮ ಪ್ರಧಾನ ಕಾರ್ಯದರ್ಶಿಯವರ ಚಿಂತನೆಯು ಜೊತೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸುವಂಥ ಎಲ್ಲರ ಮತ್ತು ಕಲ್ಪನೆ ಹೇಗೆ ಅಂತ ಹೇಳಿದರೆ, ಸಂಕಲ್ಪ ಹೇಗೆ ಅಂದರೆ 1 ವರ್ಷದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸಿ ಆ ದೇವರನ್ನು ಮೂಲಾಲಯಕ್ಕೆ ತರಬೇಕು ಅಂತ. ಅಂದರೆ ಈಗ ಮಠದಲ್ಲಿ ಯಾವೆಲ್ಲ ಗುಡಿಗಳು, ಅದರ ಬಗ್ಗೆ ಹೇಳೋದಾದ್ರೆ ದೇವ ಅಲ್ಲ, ಮಠ ಎಂದರೆ ಯಾವತ್ತೂ ಕೂಡ ಮಠ ಎಂಬುದು ನಮ್ಮ ದೇವಾಲಯದ ನಿಯಮ ಅಲ್ಲ. ಅಲ್ಲಿ ಸಂಪುಟದ ದೇವರೆಂದರೆ ಚರಪ್ರತಿಷ್ಠೆ ಆಗಿದ್ದ ಕಾರಣ ಇಲ್ಲಿ ಆರಾಧನೆಗೊಳ್ಳುವಂಥ ಎಲ್ಲ ದೇವರು ಕೂಡ ಒಂದೇ ಪೀಠದಲ್ಲಿ ಇರೋದು. ಒಂದೇ ಪೀಠದಲ್ಲಿ ಆ ಸಂಪುಷ್ಟದಲ್ಲಿ ಇರುವಂಥ ವ್ಯವಸ್ಥೆ. ಅದೇ ರೀತಿ ಈಗ ನಮಗೆ ಕಾಣ್ತಾ ಇರೋ ರೀತಿಯಲ್ಲಿ ಒಂದು ಗರ್ಭಗೃಹ, ಜೊತೆಯಲ್ಲಿ ಒಂದು ಚತುರಂಗಣ, ಅದರ ಹೊರಗಡೆ ಈ ಗೋಪುರ, ಇಷ್ಟು ಬೇಕು. ಇದರ ಇನ್ನು ಆಚೆಗೆ ಅರ್ಚಕರ ಮನೆ ಬೇಕು. ಆ ಅರ್ಚಕರ ಮನೆ ಕಳೆದ ನಂತರ ನಾವು ಇನ್ನು ಅತಿಥಿ ಗೃಹ
ಮತ್ತು ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಬೇಕಾಗಿರುವಂಥ ಟಾಯ್ಲೆಟ್, ಬಾತ್ರೂಮ್ ಎಲ್ಲ ವ್ಯವಸ್ಥೆ ಬೇಕು, ಅದೆಲ್ಲವನ್ನು ಕೂಡ ಮಾಡಿಕೊಳ್ತೇವೆ. ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಗಂಗಾಧರ ಬೆಳ್ಳಾಳವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ಸೋಣ. ಎಸ್ ಸರ್, ಈ ಒಂದು ಶ್ರೀ ನರಸಿಂಹ ದೇವರ ಮಠಕ್ಕೂ ಹಾಗೆಯೇ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನಕ್ಕೂ ಏನು ಸಂಬಂಧ ಸರ್, ಇದರ ಬಗ್ಗೆ ಹೇಳೋದಾದರೆ? ನಮ್ಮ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಗ್ರಾಮ ದೇವಸ್ಥಾನ, ಅಲ್ಲಿ ಒಂದು ಗೋಪಾಲಕೃಷ್ಣ ದೇವರ ವಿಗ್ರಹ ಸಹ ಅಲ್ಲಿ ಇತ್ತು. ಮುಂಚಿನಿಂದಲೇ ನಮಗೆ ಅಲ್ಲಿ ಹೇಳೋದು ಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ ಮುಂಚಿನಿಂದಲೇ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇದು ಇಲ್ಲಿ ಮಹಾವಿಷ್ಣು ದೇವರು ಪ್ರಧಾನ ದೇವರು, ಗೋಪಾಲಕೃಷ್ಣ ದೇವರು ಎಲ್ಲಿಯೋ ಒಂದು ಮಠದಿಂದ ತಂದು ಇಲ್ಲಿಟ್ಟ ದೇವರು ಅಂತ ಅಷ್ಟಮಂಗಲದಲ್ಲಿ ಕಂಡ ಪ್ರಕಾರ ಆ ಗೋಪಾಲಕೃಷ್ಣ ದೇವರು ತಲೆಬೈಲು ಮಠದ ದೇವರು ಅಂತೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು. ಹಾಗೆ ತಲೆಬೈಲು ಮಠದ ದೇವರು ಅಂತ ಹೇಳಿದರೆ ಇಲ್ಲಿಯ ಗೋಪಾಲಕೃಷ್ಣ ದೇವರು ನಮ್ಮ ಅಲ್ಲಿ ಮುಂಚಿನವರು ತಂದು ಇಟ್ಟದ್ದು. ಹಾಗೆ ನಾವು ಪ್ರಶ್ನೆಯಲ್ಲಿ ಅದು ತಲೆಬೈಲು ಮಠದ ಅಂತ ಹೇಳುವಾಗ ಮತ್ತು ನಮ್ಮ ಉಡುಪರ ಮುಖಾಂತರವಾಗಿ ಈ ತಲೆಬೈಲಿಗೆ ಕಾನೂರು ಮಠದ ಸ್ವಾಮಿಯ ಅಂಡರ್ನಲ್ಲಿ ಇದ್ದಿರೋದು ಅವರ ಆಡಳಿತೆಯಲ್ಲಿ ಇರುವಂಥ ಮಠ ಇದು. ಕಾನೂರು ಮಠದ ಸ್ವಾಮಿಯ ಆಡಳಿತ ಇರುವಂಥ ತಲೆಬೈಲು ಮಠ. ಹಾಗೆ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದು ಸ್ವಾಮಿ ಹತ್ರ ನೀವು ಹೋಗಿ ಹೇಳಬೇಕು, ಹೇಳುವಾಗ ಸ್ವಾಮೀಜಿಯವರು ಎಂಥ ಅದಕ್ಕೆ ಬೇಕಾದ ಪರಿಹಾರವನ್ನು ಹೇಳ್ತಾರೆ ಅಂತೇಳಿ. ಹಾಗೆ ನಮ್ಮ ಉಡುಪರ ಮುಖಾಂತರ ನಾವು ಕಮಿಟಿಯವರು ಕಾನೂರು ಮಠಕ್ಕೆ ಹೋಗಿದ್ದೇವೆ. ಕಾನೂರು ಮಠದಲ್ಲಿ ನಾವು ವಿಷಯವನ್ನು ಉಡುಪರ ಮುಖಾಂತರ ಸ್ವಾಮಿ ಹತ್ರ ಹೇಳುವಾಗ ಹೇಳಿದರು, ನಮ್ಮ ದೇವರನ್ನು ನೀವು ತಂದು ನಮಗೆ ಕೊಡಿ, ನಿಮ್ಮ ದೇವಸ್ಥಾನದ ಕೆಲಸ ಬೇಗ ಆಗಲಿ ಅಂತೇಳಿ ಅವರ ತೀರ್ಮಾನ ಪ್ರಕಾರ ನಾವು ಅಲ್ಲಿಂದ ಬಂದು ಈ ಗೋಪಾಲಕೃಷ್ಣ ದೇವರನ್ನು ಉಡುಪಿಯಲ್ಲಿ ತಂದು ಮಠದಲ್ಲಿ ತಂದು ಕೊಟ್ಟಿದ್ದೇವೆ. ಅದು ಅಲ್ಲಿ ಮತ್ತು ನಮ್ಮ ಬೆಳ್ಳೂರು ದೇವಸ್ಥಾನದ ಕೆಲಸ ಭಾರಿ ವಿಜೃಂಭಣೆಯಿಂದ 6 ತಿಂಗಳಿನಲ್ಲಿ ಕೆಲಸ ಆಗಿ ಬ್ರಹ್ಮಕಲಶ ಆಗಿದೆ. ಹಾಗೆ ಆ ಸಂಬಂಧ ಮುಂಚಿನವರು ತಂದಿಟ್ಟ ಸಂಬಂಧ ಗೋಪಾಲಕೃಷ್ಣ ದೇವರನ್ನು ಅಲ್ಲಿ ತಂದು ಇಟ್ಟಾಗ ಇಲ್ಲಿ ನಾವು ಸ್ವಾಮೀಜಿಗೆ ಕೊಟ್ಟಿದ್ದೇವೆ. ಹಾಗೆ ನಮಗೆ ಅವಿನ ಸಂಬಂಧ ಇಲ್ಲಿ ಮತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಉಂಟು. ಈಗ ನಾವು ಇಲ್ಲಿ ಆ ದೇವರನ್ನು ಇಲ್ಲಿ ತಂದು ಸ್ವಾಮೀಜಿಯವರು ಆರಾಧಿಸಿಕೊಂಡು ಇಲ್ಲಿ ಬರ್ತಾರೆ, ಮಠದಲ್ಲಿ ಬರ್ತಾರೆ. ಹಾಗೆ ಈ ಒಂದು ಮಠದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಯಾಗಿರುವಂತಹ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ಸೋಣ. ಎಸ್ ಸರ್, ತಲೆಬೈಲು ಶತ್ರು ನಿಗ್ರಹ ನರಸಿಂಹ ದೇವರ ಬಗ್ಗೆ, ಅಂದರೆ ದೇವರ ಮಠದಲ್ಲಿ ಇದೀಗ ಜೀರ್ಣೋದ್ಧಾರ ಆಗಲಿಕ್ಕಿದೆ. ಸೊ ಇದರ ಬಗ್ಗೆ ಹೇಳೋದಾದರೆ? ತಲೆಬೈಲು ನರಸಿಂಹ ಮಠದ ದೇವರು ಅಂತ ಹೇಳಿದರೆ ಹಲವು ವರ್ಷಗಳ ಇತಿಹಾಸ ಇರುತ್ತದೆ. ಅದೇ ರೀತಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಅಂತೇಳಿ ತಲೆಬೈಲು ನರಸಿಂಹ ಮಠ, ಅದೇ ರೀತಿ ಗೋಸಾಡ ಮಹಿಷಮರ್ದಿನಿ ದೇವಸ್ಥಾನವು ನಮ್ಮ ಗ್ರಾಮ ದೇವಸ್ಥಾನ ಆಗಿರ್ತದೆ. ಇಲ್ಲಿ ತಲೆಬೈಲಿನ ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ನರಸಿಂಹ ಶತ್ರು ನಿಗ್ರಹವಾಗಿ ಊರಿನ ಪರವೂರಿನ ಭಕ್ತಾದಿಗಳು ಬಂದು ಇಲ್ಲಿ ಈ ಶತ್ರು ನಿಗ್ರಹ ಪೂಜೆಯನ್ನು ಮಾಡಿಸ್ತಾ ವಿಶೇಷವಾಗಿದೆ. ಪರವೂರಿನವರಿಗೆ ಬಹಳ ಅದ್ಭುತವಾದ ಕಾರ್ಯ ನಡೆಯುತ್ತಾ ಇದೆ ಇಲ್ಲಿ. ಅದೇ ರೀತಿ ಈ ತಲೆಬೈಲು ನರಸಿಂಹ ಮಠವು ಜೀರ್ಣೋದ್ಧಾರ ಆಗಲಿಕ್ಕೆ ಬೇಕಾಗಿ ನಾವು ಹಲವು ವರ್ಷಗಳಿಂದ ಅದನ್ನು ಶ್ರಮಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ನರಸಿಂಹದೇವರ ಕೃಪೆಗೆ ನಾವು ಅನುಗ್ರಹರಾಗಿರ್ತೇವೆ. ಅದೇ ರೀತಿ ಆದಷ್ಟು ಬೇಗ ನಮ್ಮ ತಲೆಬೈಲು ನರಸಿಂಹ ಮಠವು ಜೀರ್ಣೋದ್ಧಾರವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳಕಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಜೀರ್ಣೋದ್ಧಾರ ಸಮಿತಿಯ ಮಹಿಳಾ ಕಮಿಟಿಯ ಅಧ್ಯಕ್ಷೆಯಾಗಿರುವಂತಹ ಶ್ಯಾಮಲ ರೈ ನಮ್ಮ ಜೊತೆಗಿದ್ದಾರೆ. ಎಸ್ ಮೇಡಮ್, ಈ ಒಂದು ಮಠದಲ್ಲಿ ಪುನರ್ನಿರ್ಮಾಣಗೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆಯಲಿಕ್ಕುಂಟು. ಇದರ ಬಗ್ಗೆ ಹೇಳೋದಾದರೆ? ನಮಸ್ತೆ. ಅಂದರೆ ನಾನು ಈ ಊರಿಗೆ ಬಂದು 30 ವರ್ಷ ಕಳೆಯಿತು. ಒಂದು ಊರಿಗೆ ಮದುವೆಯಾಗಿ ಬಂದ ಮೇಲೆ ಹತ್ತಿರದ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ರೂಢಿ. ಆಗ ಮರುದಿನ ಮಠಕ್ಕೆ ಹೋಗುವ ಅಂತ ಹೇಳುವಾಗ ನನ್ನ ಒಂದು ಕಲ್ಪನೆ ಬೇರೆಯೇ ಇತ್ತು. ದೊಡ್ಡ ಒಂದು ಮಠ ಆಗಿರ್ಬೋದು, ಅಲ್ಲಿ ಬೇರೆ ಎಲ್ಲ ಮಠದ ಹಾಗೆ ಇರ್ಬೋದು ಅಂತ. ಆದರೆ ಬಂದು ನೋಡುವಾಗ ಎಂತ, ನೆಕ್ಸ್ಟ್ ನಾನು ಆಗ ಹೇಳಿದೆ, ಮಠ ಅಂತ ಹೇಳುವಾಗ ನಾನು ದೊಡ್ಡದಿರ್ಬೋದು. ಅಲ್ಲಿ ಆ ಸಮಯದಲ್ಲಿ ಇಲ್ಲಿಗೆ ನಮ್ಮ ಪೂಜೆಗೆ ಅಂತ ಹೇಳಿ ಬಂದರೆ 1 ಅವರ್ ಬೆಳಗಿನ ಜಾವ ಮಾತ್ರ ಪೂಜೆ ಮಾಡಿ ಹೋಗ್ತಾಯಿದ್ರು. ಮತ್ತೆ ಬಂದರೆ ನಮಗೆ ಪೂಜೆ ಸಿಗ್ತಾ ಇರಲಿಲ್ಲ. ಒಂದು ದೇವಸ್ಥಾನಕ್ಕೆ ಅಂತ ನಾವು ಹೋಗುವಾಗ ಅಲ್ಲಿ ನಮಗೆ ಪೂಜೆ ಬೇಕು ಅಲ್ವಾ?
ಮತ್ತು ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ದೇವಾಲಯ ಅಗತ್ಯ. ನಮಗೆ ಇಲ್ಲಿ ಅದು ದೇವಾಲಯ, ಅಲ್ಲಿಯ ಪೂಜಾ, ಗಂಟೆಯ ನಾದ, ಶಂಖನಾದ ಮತ್ತು ಪ್ರಾತಃ ಕಾಲ, ಸಂಜೆ ಹೊತ್ತು ಸಂಧ್ಯಾಕಾಲ ಒಂದು ದೇವನಾಮ ಸ್ಮರಣೆ ಎಲ್ಲ ಕೇಳಬೇಕು ಅಂತ ಹೇಳೋದು ನಮ್ಮ ಕಲ್ಪನೆ. ತುಂಬ ವರ್ಷ ಆಯಿತು ಇಲ್ಲಿ ಮಠದ ಜೀರ್ಣೋದ್ಧಾರ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಅದಕ್ಕೆ ದೇವರಿಗೆ ಮನಸ್ಸಿಲ್ಲ ಮತ್ತು ಯಾವುದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಉಂಟಲ್ಲ. ದೇವರು ನಮ್ಮನ್ನು ಕ್ಷಮಿಸುತ್ತಿರಬಹುದು ಈಗ. ಹೇಗಂದರೆ ಇಲ್ಲಿಯ ಜನಗಳು ಸಾಧಾರಣ ಎಲ್ಲರೂ ಕೂಡ ಅವರವರ ಮಟ್ಟಿಗೆ ತಕ್ಕ ಸೂರನ್ನೆಲ್ಲ ಕಟ್ಟಿಕೊಂಡು ಸರಿ ಇದ್ದಾರೆ. ಆದರೆ ದೇವರು ಮಾತ್ರ ಇಲ್ಲಿ ಪ್ರತಿ ವರ್ಷ ಕೂಡ ನೆನೆಯುತ್ತಾ ಇದ್ದಾರೆ. ಮಳೆಗಾಲ ಬರುವಾಗಂತ ನಾವು ಟರ್ಪಲ್ ಹಾಕಿ ಹಾಗೆಲ್ಲ. ಸ್ವಾಮೀಜಿಯವರು ಕೂಡ ಈಗ ಹೇಳಿದ್ದಾರೆ, ಬೇಗ ಇದ್ದಾರೆ. ಆದ್ದರಿಂದ ನಾವು ಒಂದು ಹೇಳೋದು ಅಂತ ಹೇಳಿದರೆ 3 ವರ್ಷದ ಅವಧಿ ಅಂತ ಇಟ್ಟಿದ್ದೇವೆ. ಆದಷ್ಟು ಬೇಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ನಮಗೊಂದು ಉತ್ತಮ ಆಲಯ ನಿರ್ಮಾಣವಾಗಲಿ ಅಂತ ಕೇಳಿಕೊಳ್ಳುತ್ತಾ ಇರೋದು. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಳ್ನೀರು ಮಠದಿಂದ ನೇಮಿಸಿದಂತಹ ಪ್ರತಿನಿಧಿ ಮಂಜುನಾಥ ಉಡುಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನರಸಿಂಹದೇವರ ಮಠ ಸದ್ಯ ಜೀರ್ಣೋದ್ಧಾರದ ಹಂತದಲ್ಲಿದೆ. ಒಟ್ಟು ಜೀರ್ಣೋದ್ಧಾರದ ವಿಚಾರವಾಗಿ ಹೇಳೋದಾದರೆ ಇದರ ಬಗ್ಗೆ ಮಾಹಿತಿ ಸರ್. ಇದರ ಇತಿಹಾಸಕ್ಕೆ ಸಂಬಂಧಪಟ್ಟು ಈಗಾಗಲೇ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕುಂಟಾರು ರವೀಶತಂತ್ರಿಗಳು ಸವಿವರಾಗಿ ಹೇಳಿದ್ದಾರೆ. ಆದರೆ ಅದರ ನಂತರದ ಕಾಲಘಟ್ಟಗಳನ್ನು ನಾವು ಯೋಚನೆ ಮಾಡುವಾಗ ನಾನು ಉಡುಪಿಯಲ್ಲಿ ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರೊಂದಿಗೆ ಅವರ ಸಂಚಾರದ ವ್ಯವಸ್ಥೆಯಲ್ಲಿ ನಾನು ಅವರ ಕಾರ್ಯದರ್ಶಿಯಾಗಿದ್ದೆ. ಒಂದು ಕಾಲಘಟ್ಟ ಬರುವಾಗ ನನ್ನ ಅಲ್ಲಿಯ ವಿದ್ಯಾಭ್ಯಾಸಗಳೆಲ್ಲ ವೇದಾಭ್ಯಾಸಗಳೆಲ್ಲ ಮುಗಿದು ನಮ್ಮದು ಮಂತ್ರವಾದ ಹಿನ್ನೆಲೆಯ ಪರಂಪರೆ ಅಂತ ಹೇಳಿ ಗೊತ್ತಾದ ನಂತರ ತಂತ್ರ ಮತ್ತು ಮಂತ್ರವಾದವನ್ನು ಕಲಿಬೇಕು ಅಂತ ಹೇಳುವಂತಹ ವಿಚಾರವನ್ನಿಟ್ಟುಕೊಂಡು ಕುಂಟಾರು ಬ್ರಹ್ಮಶ್ರೀ ಸುಬ್ರಾಯ ತಂತ್ರಿಗಳು ಮತ್ತು ರವೀಶ್ ತಂತ್ರಿಗಳನ್ನು ಸಂಪರ್ಕಿಸಿದಾಗ ಅವರು ಬರಲಿಕ್ಕೆ ಒಪ್ಪಿಕೊಂಡರು. ಅದರ ನಂತರ ಇಲ್ಲಿ ಬಂದು ಆ ವಿದ್ಯಾಭ್ಯಾಸಗಳನ್ನೆಲ್ಲ ಮಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ಒಂದು ದಿವಸ ಉಡುಪಿಯ ಕಾಣಿಯೂರು ಮಠದಿಂದ ಶ್ರೀಗಳ ಕರೆ ಬರ್ತದೆ. ಇಲ್ಲಿ ಒಂದು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಆಗ್ತಾ ಇದೆ. ಆ ಪ್ರಶ್ನೆ ಚಿಂತನೆಯಲ್ಲಿ ನಮಗೆ ತಲೆಬೈಲು ಮಠದ ಬಗ್ಗೆ ಒಂದಷ್ಟು ವಿಚಾರಗಳು ಕಂಡು ಬಂದಿದೆ. ಹಾಗಾಗಿ ಅದರ ಬಗ್ಗೆ ನನಗೊಂದಷ್ಟು ವಿವರ ಬೇಕು ಅಂತ ಹೇಳಿ ಸ್ವಾಮೀಜಿಯವರು ಕೇಳ್ತಾರೆ. ಹಾಗೆ ಸ್ವಾಮೀಜಿಯವರು ಕೇಳಿದ ನಂತರ ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬರ್ತೇನೆ. ಅಲ್ಲಿವರೆಗೆ ಇಲ್ಲಿಗೆ ಬಂದಿರೋದಿಲ್ಲ. ಇಲ್ಲಿಗೆ ಬಂದು ಈ ಮಠದ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಆಗ ಶಿತ್ತಿಲಾಯರು ಅಂತ ಹೇಳುವಂಥವ್ರು ಒಬ್ಬರು ರಾಮಚಂದ್ರ ಶಿತ್ತಿಲಾಯರು ಅಂತ ಪೂಜೆಗಿರ್ತಾರೆ. ಅವ್ರ ಹತ್ರ ಈ ವಿಚಾರವನ್ನೆಲ್ಲ ತಿಳಿದುಕೊಂಡು ಸ್ವಾಮೀಜಿಯವರಿಗೆ ಹೋಗಿ ತಿಳಿಸಿದ ನಂತರ ಸ್ವಾಮೀಜಿಯವರು ಜ್ಯೋತಿಷ್ಯ ಅಲ್ಲಿ ಪ್ರಶ್ನೆ ಚಿಂತನೆ ಆಗುವಾಗ ಆ ವಿಚಾರವನ್ನೆಲ್ಲ ತಿಳಿದುಕೊಂಡು ಈ ಮಠದ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ ಅಲ್ಲಿಯ ಪ್ರಶ್ನೆಯಲ್ಲಿ ಕಂಡು ಬಂದಿರ್ತದೆ. ಅಲ್ಲಿಯ ಪ್ರಶ್ನೆಯಲ್ಲಿ ಕಂಡು ಬಂದಿರುವ ಕಾರಣ ಅದರ ಮುಂದುವರಿದ ವ್ಯವಸ್ಥೆಯ ಭಾಗವಾಗಿ 2009ನೇ ಇಸ್ವಿಯಲ್ಲಿ ಊರಿನವ್ರನ್ನೆಲ್ಲ ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ಆ ಸಮಯದಲ್ಲಿ ವಾಸುದೇವ ಕೆದಿಲಾಯ ಅಂತ ಅವರನ್ನು ಮುಂದಿಟ್ಟುಕೊಂಡು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿ ರೂಪೀಕರಣ ಮಾಡಿಕೊಂಡು ಒಂದು ಜ್ಯೋತಿಷ್ಯ ಪ್ರಶ್ನೆ ಚಿಂತನೆ ಆಗ್ತದೆ. ಜೀರ್ಣೋದ್ಧಾರದ ಬಗ್ಗೆ ಇರುವಂತಹ ವ್ಯವಸ್ಥೆಗಳು ಮುಂದುವರಿಲಿಕ್ಕಿರುವಂತಹ ಮಾರ್ಗದರ್ಶನ ಪ್ರಶ್ನೆ ಚಿಂತನೆಯಲ್ಲಿ ಸಿಗ್ತದೆ. ಆದರೆ ಕಾಲಾನುಕ್ರಮದಲ್ಲಿ ಜ್ಯೋತಿಷ್ಯ ಪ್ರಶ್ನೆಯಲ್ಲಿ ಮೊದಲೇ ಸೂಚಿಸಿರ್ತಾರೆ ಜ್ಯೋತಿಷ್ಯರು, ಇದು ಬೇಗ ಆಗುವಂತಹದ್ದಲ್ಲ, ಸ್ವಲ್ಪ ನಿಧಾನವಾಗಿ ಆಗ್ತದೆ ಅಂತ. ಕಾಲಾನುಕ್ರಮದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಿಧಾನ ಆಗ್ತದೆ. ಅದಾದ ನಂತರ ಪುನಃ 2018ರಲ್ಲಿ ಪುನಃ ಮತ್ತೊಂದು ಜೀರ್ಣೋದ್ಧಾರ ವಿಷಯವಾಗಿ ಪ್ರಶ್ನೆ ಚಿಂತನೆ ಆಗ್ತದೆ. ಪ್ರಶ್ನೆ ಚಿಂತನೆಯಾಗಿ ಮುಂದುವರಿದುಕೊಂಡು ಬಂದು ಆ ಸಮಯದಲ್ಲಿ ಮೊದಲಿನ ಅಧ್ಯಕ್ಷರು ಅವರು ಮೃತರಾಗ್ತಾರೆ. ಅದರ ನಂತರ ಕುಂಟಾರಿನ ಬ್ರಹ್ಮಶ್ರೀ ರವೀಶತಂತ್ರಿಗಳ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾಗಿ ಮತ್ತೊಂದು ಜೀರ್ಣೋದ್ಧಾರ ಸಮಿತಿ ಅವರ ನೇತೃತ್ವದಲ್ಲಿ ಇನ್ನೊಮ್ಮೆ ರೂಪೀಕರಣಗೊಂಡು ಅದರ ನಂತರ ಇಲ್ಲಿ ಆಗಬೇಕಾದಂತಹ ಚಟುವಟಿಕೆಗಳು ಮುಂದುವರಿತಾ ಇವತ್ತಿನ ದಿವಸ ಬಾಲಾಲಯ ಪ್ರತಿಷ್ಠೆಯ ಹಂತದವರೆಗೆ ಬಂದು ನಿಂತಿದೆ. ಒಂದು 4.5 ಕೋಟಿ ರೂಪಾಯಿಗಳಷ್ಟು ಅಂದಾಜು ಮೊತ್ತವನ್ನು ಇರಿಸಿಕೊಂಡು ಮಠದ ಮುಂದೆ ಒಂದು ಕೆರೆ, ಅದಾದ ನಂತರ ಒಂದು ಅರ್ಚಕರ ನಿವಾಸ, ಒಂದು ಸಣ್ಣ ಸಭಾಭವನ, ಬಂದವರಿಗೆ ಉಳ್ಕೊಳ್ಳಿಕ್ಕೆ ಅತಿಥಿಗಳಿಗೆ ಉಳ್ಕೊಳ್ಳಿಕ್ಕೆ ಒಂದು ಅತಿಥಿ ನಿವಾಸ, ಸ್ವಾಮೀಜಿಯವರು ಬಂದರೆ ಉಳ್ಕೊಳ್ಳಿಕ್ಕೆ ಅವರಿಗೊಂದು ಗುರುನಿವಾಸ, ಇದನ್ನೆಲ್ಲವುದನ್ನು ಕೂಡ ಒಂದು ಯೋಚನೆ ಮಾಡಿ ಒಂದು 4.5 ಕೋಟಿ ವೆಚ್ಚದ ಒಂದು ಅಂದಾಜು ಮೊತ್ತವನ್ನು ಮಾಡಿಕೊಂಡು ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಇವತ್ತು ಬಾಲಾಲಯ ಪ್ರತಿಷ್ಠೆ. ಇಲ್ಲಿಗೆ ಹೊರ ರಾಜ್ಯಗಳಿಂದಲೂ ಕೂಡ ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ. ಮಠದ ಒಂದು ಫೇಸ್ಬುಕ್ ಪೇಜ್ ಇದೆ, ಶ್ರೀ ತಲೆಬೈಲು ನರಸಿಂಹದೇವರ ಮಠ ಅಂತ. ಆ ಫೇಸ್ಬುಕ್ ಪೇಜನ್ನು ನೋಡಿದರೆ ಗೊತ್ತಾಗ್ತದೆ. ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದರೆ ಶತ್ರು ನಿಗ್ರಹ ನರಸಿಂಹದೇವರು ಅಂತ. ಬಂದವರಿಗೆ ಅವರ ಕೋರಿಕೆಗಳು ಈಡೇರಿದಂತಹ ಅದೆಷ್ಟೋ ಉದಾಹರಣೆಗಳುಂಟು. ಆ ದೃಷ್ಟಿಯಲ್ಲಿ ಈ ಮಠ ಜೀರ್ಣೋದ್ಧಾರ ಆಗಬೇಕು. ಇಲ್ಲಿ ಜಾಗೃತವಾದಂತಹ ಶತ್ರು ನಿಗ್ರಹ ನರಸಿಂಹದೇವರ ಸಾನ್ನಿಧ್ಯ ಇರುವ ಕಾರಣ ಜೀರ್ಣೋದ್ಧಾರ ಆದ ಹಾಗೆ ಈ ಊರಲ್ಲಿ ಇರುವವರೆಲ್ಲ
ಬಡವರು, ಆವತ್ತಿನ ವ್ಯವಸ್ಥೆಗೆ ಬೇಕಾದಂತಹ ರೀತಿಯಲ್ಲಿ ಅವರು ಜೀವನವನ್ನು ನಡೆಸಿಕೊಂಡು ಬರುವಂಥವರು. ಹಾಗಾಗಿ ಅವರು ಮತ್ತು ಹೊರಗಿನ ಭಕ್ತಾದಿಗಳೆಲ್ಲರೂ ಕೂಡ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಬ್ರಹ್ಮಶ್ರೀ ರವೀಶತಂತ್ರಿಗಳು ಮತ್ತು ಕಾರ್ಯದರ್ಶಿಯಾಗಿರುವಂತಹ ಮೊಟ್ಟೆಕುಂಜ ಸಂಜೀವ ಶೆಟ್ಟಿ ಇವರ ನೇತೃತ್ವದಲ್ಲಿ ಊರಿನವರೆಲ್ಲ ಸೇರಿಕೊಂಡು ಆ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಭಕ್ತಾದಿಗಳೆಲ್ಲ ಸೇರಿಕೊಂಡು ನಮಗೆ ತನು ಮನ ಧನ ಪೂರ್ವಕವಾಗಿ ನಮ್ಮೊಟ್ಟಿಗೆ ಸಹಕರಿಸಿದರೆ ಶೀಘ್ರವಾಗಿ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಅನುಗ್ರಹ ಮತ್ತು ಆಶೀರ್ವಾದದೊಂದಿಗೆ ನರಸಿಂಹದೇವರ ಸಂಪೂರ್ಣ ಅನುಗ್ರಹದೊಂದಿಗೆ ಇದು ಯಶಸ್ವಿಯಾಗ್ತದೆ ಅಂತ ಹೇಳುವಂತಹ ಒಂದು ವಿಶ್ವಾಸ ನಮಗಿದೆ. ಮಠದ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿಯಾಗಿರುವಂತಹ ದಾಮೋದರ ಮಣಿಯಾಣಿಯವರು ನಮ್ಮ ಜೊತೆಗಿದ್ದಾರೆ. ಎಸ್ ಸರ್, ಈ ಒಂದು ಮಠ ಪುನರ್ ನಿರ್ಮಾಣಗೊಂಡು ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಒಂದು ಬಹುದಿನಗಳ ಬೇಡಿಕೆ ಈಗ ಆಗ್ತಾ ಉಂಟು ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಆದಷ್ಟು ಬೇಗ ಆಗಬೇಕು ಎಂಬ ಮನದಿಚ್ಛೆ ನಮ್ಮಲ್ಲಿರುವುದು. ಅದಕ್ಕೆ ಸ್ವಾಮಿಗಳು ಈಗ ಬಂದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಆದ್ದರಿಂದ ಇದು ಬೇಗ ಆಗಬಹುದು ಎಂಬ ಆತ್ಮಧೈರ್ಯ ನಮಗುಂಟು. ಅದಲ್ಲದೆ ಈ ನರಸಿಂಹದೇವರು ಅಲ್ಲದೆ ಇಲ್ಲಿ ಇದು ನರಸಿಂಹದೇವರನ್ನು ಕರೆದರೆ ವಿಷ್ಣುಮೂರ್ತಿ ಸ್ಥಾನ ಒಂದು ಉಂಟು. ಅದರ ಇದು ಒತ್ತೆಕೊಲ ಬಯಲುಕೊಲ ಅಂಥೇಳಿ ಒಂದು ವರ್ಷ ಒತ್ತೆಕೊಲ, ಒಂದು ವರ್ಷ ಬಯಲುಕೊಲ ಅಂತ ಆಗುತ್ತಾ ಉಂಟು. ಇದು ಕಾಣಿಯೂರು ದೇವರ ಆಸ್ತಿ. ಇಲ್ಲಿ 1000 ಮುಡಿ ಅಕ್ಕಿಯ ಗೇಣಿ ಬರ್ತಾ ಇತ್ತು ಮೊದಲು. ಈಗ ಒಂದು 65 ಜನ ಇದು ಒಕ್ಕಲುಗಳಿದ್ದಾರೆ. ಅಷ್ಟು ಮನೆ ಮಾರಿದೆ. ಗದ್ದೆ ವ್ಯವಸಾಯ ಇಲ್ಲಿ ಒಂದನೇ ನಮ್ಮ ಇದು ಕೃಷಿ ಅಂದರೆ ಬೇಸಾಯ, ಭತ್ತದ ಕೃಷಿ. ಈಗ ಮತ್ತು ಅಡಿಕೆ, ತೆಂಗಿನಕಾಯಿ ಇದೆಲ್ಲ ಉಂಟು, ಇಲ್ಲ ಅಂತಲ್ಲ. ಅದರ ಪ್ರಥಮ ಇಲ್ಲಿ ನಾವು ಗೇಣಿ ಕೊಡ್ತಾ ಇರುವಾಗ ಭತ್ತ ಗೇಣಿ ಅಲ್ಲದೆ ಬೇರೆ ದುಡ್ಡಿನ ಗೇಣಿ, ದುಡ್ಡು ಅಂತೇಳಿ ಇಲ್ಲ ಅಲ್ಲ, ವಿಷಯ ಹೇಳಿದ್ದು ನಾನು. ಹಾಗಿರುವಾಗ ಹಾಗೆ ದೇವರ ದಯೆಯಿಂದ ಇಷ್ಟವರೆಗೆ ನಡೆದಿದೆ. ಈಗ ಜೀರ್ಣೋದ್ಧಾರವನ್ನು ಪೂರ್ತಿಗೊಳಿಸಲಿಕ್ಕೆ ಒಂದು ಕೆಲಸ ನಡೆಯುತ್ತಾ ಉಂಟು. ಅದನ್ನು ಪೂರ್ತಿಗೊಳಿಸಲಿಕ್ಕೆ ಆ ಪರಮಾತ್ಮನು ನಮಗೆ ಆಶೀರ್ವದಿಸಲಿ ಅಂತ ನಮ್ಮ ಬೇಡಿಕೆ. ಎಸ್, ಇದೀಗ ನಮ್ಮ ಜೊತೆಗೆ ಗ್ರಾಮಸ್ಥರಾಗಿರುವಂತಹ ರಾಮಚಂದ್ರ ಮಣಿಯಾಣಿ ಅವರಿದ್ದಾರೆ. ಎಸ್ ಸರ್, ಈ ಒಂದು ಮಠ ಹಲವು ದಿನಗಳ ಬೇಡಿಕೆ, ಹಲವು ವರ್ಷಗಳ ಬೇಡಿಕೆ ಅಂತಲೇ ಹೇಳ್ಬೋದು. 250 ವರ್ಷಗಳಾಯಿತು ಶಿಥಿಲಾವಸ್ಥೆಗೊಂಡು, ಇದೀಗ ಪುನರ್ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಖಂಡಿತವಾಗಿ ಯಾವಾಗಲೇ ಆಗಬೇಕಿತ್ತು. ನಮ್ಮ ಈ ಗ್ರಾಮದಲ್ಲಿ ಎಷ್ಟೋ ದೇವಸ್ಥಾನಗಳು ಭೂತಾರಾಧನಾ ಕೇಂದ್ರಗಳು ಧಾರಾಳವಾಗಿ ಆಗಿದೆ. ಅದನ್ನು ನಾವು ನೋಡುವಾಗ ನಮ್ಮಲ್ಲಿ ಅತಿ ಹಿಂದುಳಿದ ಪ್ರದೇಶವಾಗಿ ಹೋಯ್ತು, ಬೇಸರ ನಮಗಿದೆ. ಈಗ ಅದೇನೋ ಎಲ್ಲ ಜನರು ನಮ್ಮ ಈ ಕೋಡುವಾಡಿಕೆಯ ಮುಕ್ಕೂರಿನ ಮೇಲೆ ಚಾಕಟ್ಟಡಿಯಿಂದ ಕೆಳಗೆ ದಾಮರಮಣಿಯವರು ಹೇಳಿದಾಗ 65 ಒಕ್ಕಲುದಾರರಿದ್ದಾರೆ ಪ್ರದೇಶದಲ್ಲಿ. ಅವರೆಲ್ಲ ಒಂದೇ ಮನಸ್ಸಿನಿಂದ ಜಾತಿ ಮತ್ತು ಭೇದವಿಲ್ಲದೆ ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನ ಆಗಬೇಕು. ನೋಡಿ, ಇಲ್ಲಿಗೆ ಈಗ ದೇವಸ್ಥಾನ ಆದ ಕೂಡಲೇ ಈ ಭಾಗಕ್ಕೆ 4 ದಿಕ್ಕು ಕಡೆಯಿಂದ ಬರಲಿಕ್ಕೆ ರಸ್ತೆ ಸೌಕರ್ಯ ಇದೆ. ಖಂಡಿತವಾಗಿ ತಡ ಆಯಿತು. ತಡ ಆದರೂ ಕೂಡ ನಮ್ಮ ಉಡುಪರೆಲ್ಲ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ದೇವಸ್ಥಾನ ಆಗಲಿಕ್ಕೆ. ನಮ್ಮ ಹಿರಿಯರ ಸಂಜೀವ ಶೆಟ್ಟರಿಗೆ ಸೌಖ್ಯ ಆತುರಲ್ಲಿ ಆಗಿ ಹೋದರು. ಆದರೂ ಕೂಡ ಅವರೆಲ್ಲ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ, ನಡೆದೀತು. ನಾವು ನಮ್ಮ ಮನಸ್ಸಲ್ಲಿ ಗ್ರಹಿಸೋಕ್ಕಿಂತ ಮೊದಲಾಗಿ ಈ ದೇವಸ್ಥಾನದ ಕೆಲಸ ಪೂರ್ತಿ ಆಗುತ್ತದೆ ವಿಶ್ವಾಸ ನಮಗಿದೆ. ರವೀಶತಂತ್ರಿಯವರು ಅವರೆಲ್ಲ ನಮಗೆ ನಮ್ಮ ನೆರೆಯವರಾಗಿ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ನಮ್ಮೊಂದಿಗೆ ಸಹಕರಿಸಿ ಮುಂದೆ ಬಂದಿದ್ದಾರೆ ಅಂತ ಹೇಳೋದು ಸಂತೋಷದ ವಿಷಯ. ನಮಗೆ ಅವರನ್ನೊಂದಿಗೆ ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಖಂಡಿತವಾಗಿ ನಮಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಬಹು ಬೇಗ, ನಾವೆಲ್ಲ ಮನಸ್ಸಲ್ಲಿಟ್ಟುಕೊಳ್ಳದ ಬೇಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಪೂರ್ತಿಯಾಗಿ ಭರವಸೆ ನಮಗಿದೆ. ದೇವರದಿಗೆ ನಮ್ಮ ಎಲ್ಲ ಸಹಾಯವನ್ನು ಒದಗಿಸಿದ ಮಾತ್ರ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಶ್ವಕರ್ಮ ಸಮುದಾಯದ ಪ್ರತಿನಿಧಿ, ಹಾಗೆಯೇ ಪ್ರಸಿದ್ಧ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಮೈಕ್ರೋ ಆರ್ಟಿಸ್ಟ್ ವೆಂಕಟೇಶ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಸರ್, ಈ ಒಂದು ಮಠದ ಬಗ್ಗೆ, ಜೊತೆಗೆ ಇಲ್ಲಿ 1.5 ಎಕರೆ ಜಾಗ ಏನಿದೆ, ಸೊ ವಿಶ್ವಕರ್ಮ ಸಮುದಾಯಕ್ಕೆ ಒಳಪಟ್ಟದ್ದು ಅಂತ ಆಗಿತ್ತು. ಸೊ ಇದರ ಒಂದು ವಿಚಾರದ ಬಗ್ಗೆ ಮಾಹಿತಿ ಕೊಡೋದಾದರೆ ಸರ್? ಅದರ ಬಗ್ಗೆ ನಂಗೆ ಅಷ್ಟು ತಿಳುವಳಿಕೆ ಇಲ್ಲ. ಮೊದಲು ಹಿರಿಯವರೆಲ್ಲ ಮಾಡ್ತಾ ಇದ್ದ ವಿಷಯ ಅಲ್ಲ. ಈಗಿನ ಕಾಲದಲ್ಲಿ ಒಳ್ಳೆ
ಇದು ವಿಶ್ವಕರ್ಮ ಸಮಾಜ ಇಲ್ಲಿ ತುಂಬ ಜನ ಈಗ ಇಲ್ಲ, ಎಲ್ಲ ಊರು ಬೇರೆ ಬೇರೆ ಇದರಲ್ಲಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಜಾಗ ನಾವು ಯಾವಾಗಲೂ ಬಂದು ಇದಕ್ಕೆ ಸೇವೆ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಒಂದು ಬಲಿವಾಡು ಕೂಟ ಅದೆಲ್ಲ ಇತ್ತು, ಅದೆಲ್ಲ ಸಣ್ಣದಿರುವಾಗ ಒಳ್ಳೆ ತೃಪ್ತಿ ಒಂದು ಬಂದು ನಂಬಿಕೆಯಲ್ಲಿ ಇದ್ದೆವು. ಹಾಗೆ ಇದು ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಕಾರಣ ಇಲ್ಲಿ ಕರ್ನಾಟಕ ಹೊರ ರಾಜ್ಯದಲ್ಲೆಲ್ಲ ಜನರೆಲ್ಲ ಬಂದು ಇಲ್ಲಿಗೆಲ್ಲ ಒಂದು ಮಠ ಇದೆ ಅಂತೇಳಿ ಗೊತ್ತಾಗಿದೆ. ಉಡುಪರೆಲ್ಲ ಅದಕ್ಕೆಲ್ಲ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊರಗೆ ರಾಜಕಾರಣಿಗಳು ಎಲ್ಲ ಇದ್ಬಿಟ್ಟು ವಿಶೇಷ ಜನಗಳೆಲ್ಲ ಬಂದು ಇದಕ್ಕೆ ಇಲ್ಲಿ ಒಂದು ಮಠ ಇದೆ ಅಂತೇಳಿ ಊರಿನವರಿಗೆಲ್ಲ ಗೊತ್ತಾಯಿತು. ಒಂದು ಪ್ರಚಾರದಲ್ಲಿ ಒಳ್ಳೆ ಇದುಂಟು. ಮತ್ತು ಮುಂದೆ ಈ ಜೀರ್ಣೋದ್ಧಾರ ಒಳ್ಳೆ ನಡೆಯಲಿ ಅಂತ ಮತ್ತು ನಮ್ಮ ಸ್ವಾಮೀಜಿಗಳು ಇಲ್ಲಿ ಬಂದು ಈ ಮಠದ ವಿಷಯದಲ್ಲಿ ಒಳ್ಳೆ ಇದ್ದಾರೆ, ಅದಕ್ಕೆ ಬೇಕಾದ ವಿಷಯ ಎಲ್ಲ ಹಾಕಿ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡರು, ಜೊತೆಗೆ RSSನ ಹಿರಿಯ ಕಾರ್ಯಕರ್ತರಾಗಿರುವಂತಹ ರಾಮಕೃಷ್ಣ ಭಟ್ ಅವರಿದ್ದಾರೆ. ಎಸ್ ಸರ್, ಈ ಒಂದು ಕ್ಷೇತ್ರ ಅಂದರೆ ಮಠ ಪುನರ್ನಿರ್ಮಾಣಗೊಂಡು ಜೀರ್ಣೋದ್ಧಾರದ ಹಂತದಲ್ಲಿದೆ. ಸೊ ಇದರ ಬಗ್ಗೆ ಮಾಹಿತಿ ಕೊಡೋದಾದರೆ, ಸಾಕಷ್ಟು ರೀತಿಯ ಯೋಜನೆಗಳನ್ನು ಕೂಡ ಹಾಕಿಕೊಂಡಿದ್ದಾರೆ. ಇದರ ಬಗ್ಗೆ ಹೇಳೋದಾದರೆ ಸರ್. ನನಗೆ ಈ ಮಠದ್ದು ಇದರ ಹಿಂದಿನ ಅರ್ಚಕರಿರುವತ್ತಿಗೆ ಪರಿಚಯ ಆದ್ದು. ಅವರ ಆಧಾರದಲ್ಲಿ ಆಗಾಗ ಬರ್ತಾ ಇದ್ದೆ. ಇಲ್ಲಿ ಒಂದು ಶಾಂತ ವಾತಾವರಣ ಮತ್ತು ದೇವರ ಅನುಗ್ರಹ ಇದು ತುಂಬ ಎಫೆಕ್ಟ್ ಕೊಡುವಂಥದ್ದು. ನಮಗಂತೂ ಅಂತರ್ಮುಖವಾಗಿ ಚಿಂತನೆ ಮಾಡುವವರಿಗೆ ತುಂಬ ಶಕ್ತಿ ಕೊಡುವಂಥ ಕೇಂದ್ರ ಒಂದು. ಹಾಗೆ ನನ್ನ ಮಗ ಇಲ್ಲಿ ಬಂದು ಇದು ಮಾಡಿದಲ್ಲಿ ಅವನಿಗೊಂದು ಇಲ್ಲಿಯ ಶಿಥಿಲಾಯರೊಂದು ಅನುಗ್ರಹ ಕೊಟ್ಟದಲ್ಲಿ ಅವನ ಸಂಗೀತದ ಇದರಲ್ಲಿ ಒಳ್ಳೆಯ ಒಂದು ಪುಟ್ಟಪ್ಪ ಸಿಕ್ಕಿತ್ತು. ಅವನು ಗಿಟಾರ್ ವಾದಕ, ಅದು ಪಾಶ್ಚಾತ್ಯ ಪದ್ಧತಿ ಇತ್ತು. ಅವನಿಗೆ ಅದನ್ನು ಭಾರತೀಯ ಇದರಲ್ಲಿ ಕರ್ನಾಟಕ ಸಂಗೀತದಲ್ಲಿ ಚಿಂತನೆ ಮಾಡಬೇಕು ಅಂತ ಇತ್ತು. ಹಾಗೆ ಒಂದು ಶಾರ್ಟ್ ಫಿಲ್ಮ್ನಲ್ಲಿ ಸಂಗೀತ ನಿರ್ದೇಶಕನವರೆಗೆ ಮುಟ್ಟುವಷ್ಟು ಇಲ್ಲಿಯ ಅನುಗ್ರಹದಿಂದ ಆಯಿತು ಅಂತ ಹೇಳಬೇಕು ನಾವು. ಹಾಗೆ ನಮ್ಮ ಕುಟುಂಬವೂ ಕೂಡ ಹಾಗೆ. ಅವನಿಗೆ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿದ್ದಾನೆ. ಅಷ್ಟು ಇಲ್ಲಿಯ ಇದರಲ್ಲಿ ನಮಗೆ ಅನುಗ್ರಹ ಸಾಮಾನ್ಯ ನಮ್ಮ ಮನೆಗಳಿಗೆ ಸಿಕ್ಕುವಂಥದ್ದು ಇಲ್ಲಿಂದ ಪ್ರತ್ಯೇಕ ಕಾಣ್ತಾ ಉಂಟು. ಹಾಗೆ ನನ್ನ ಪರಿಚಯದವರು ಇಲ್ಲಿ ಬಂದು ತುಂಬ ಜನರಿಗೆ ಅನುಕೂಲಗಳಾಗಿದೆ. ಹಾಗಿದು ತುಂಬ ಕಾಣುತ್ತಿಗೆ ಹಳೆದಾಗಿ ಕಾಣ್ತಾ ಉಂಟು. ಇದು ಬಹಳ ಬೇಗ ಇಂಪ್ರೂವ್ ಆಗಬೇಕಾದಂತಹ ಜಾಗ. ತುಂಬ ಜನ ಇದ್ದಾರೆ ಕೂಡ ಬರುವ ಭಕ್ತರು. ಹಾಗೆ ಆಗಬೇಕು ಅಂತ ಮನಸ್ಸಿನಲ್ಲಿ ಅನಿಸ್ತದೆ, ಸಂತೋಷ ಆಗ್ತದೆ ಆ ಚಿಂತನೆಗಳನ್ನು ಕೇಳುವಾಗ. ಮುಂದೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಅದು ನನಗೆ ಅನಿಸ್ತದೆ. ಖಂಡಿತವಾಗಿ ಅನುಗ್ರಹ ಅಂತ ಹೇಳುವಂಥದ್ದು ಅದು ಅಲ್ಲದಿದ್ದರೂ ನಾನೊಬ್ಬ ಆಧ್ಯಾತ್ಮಿಕ ಚಿಂತನೆಯವನೇ. ಹಾಗಾಗಿ ನನಗಿಲ್ಲಿ ತುಂಬ ಇನ್ಸ್ಪಿರೇಷನ್ ಸಿಗ್ತಾ ಉಂಟು ಇಲ್ಲಿ ಬಂದರೆ. ಅದು ಪ್ರತ್ಯೇಕ ಕಾಣುವಂಥದ್ದು. ಹಾಗೆ ನಾನು ಅನೇಕರಿಗೆ ಹೀಗೆ ಸೋತವರಿಗೆ ಹೇಳ್ತಾ ಇರ್ತೇನೆ, ನೀನು ಅಲ್ಲಿ ಹೋಗೊಂದು ಪ್ರಾರ್ಥನೆ ಮಾಡು, ನಿನಗೇನಾದರೂ ಅನುಕೂಲ ಸಿಗ್ಬೋದು ಅಂತ. ಹಾಗೆ ಹೇಳಿದವರಿಗೆ ತುಂಬ ಸಿಕ್ಕ ಈಗಲೂ ಬರ್ತಾ ಇರ್ತಾರೆ ಅವರು. ಹಾಗೆ ನಾನು ಬರೋದು ಕಮ್ಮಿ ಆದರೆ ಅವರು ಬರೋದು ಕಮ್ಮಿ ಆಗಿಲ್ಲ. ವಿಶೇಷವಾಗಿ ವಿಗ್ರಹ ನರಸಿಂಹದೇವರಂತೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕ್ಷೇತ್ರ. ನಮಗೆ ನಮ್ಮ ಬದುಕಿನಲ್ಲಿ ಅನೇಕ ಸಮಸ್ಯೆಗಳು, ಶತ್ರುಗಳಿಂದ, ವಾಯುಶತ್ರುಗಳಿಂದ ಬೇರೆ ಬೇರೆ ಸಮಸ್ಯೆಗಳು ಒದಗಿ ಬಂದಾಗ ಈ ಒಂದು ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಎಲ್ಲ ಶಕ್ತಿಗಳು, ಶತ್ರುಗಳು, ಅವರಿಂದ ಬರ್ತಕ್ಕಂಥದ್ದೆಲ್ಲ ಪರಿಹಾರವಾಗಿ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ ಸಿಗಲಿಕ್ಕೆ ವಿಶೇಷವಾದಂತಹ ಕಾರಣ ಕ್ಷೇತ್ರದ ಸಾಧಿಸಲಾಗಿದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರಕ್ಕೆ ಸಹ ನರಸಿಂಹ ಕ್ಷೇತ್ರ ಅಂತಲೇ ಪ್ರಸಿದ್ಧಿ ಇದೆ. ಅನೇಕ ಜನರು ಸನ್ನಿಧಾನಕ್ಕೆ ಬಂದು ತಮ್ಮದೇ ಆದಂತಹ ಪ್ರಾರ್ಥನೆಯನ್ನು ಮಾಡಬೇಕು, ತಮ್ಮ ಕೋರಿಕೆಗಳನ್ನು ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ದೇವರು ವಿಶೇಷವಾಗಿ ಅವರ ಪ್ರಾರ್ಥನೆ ಒಲಿದು, ಅವರ ಸೇವೆ ಒಲಿದು, ಅವರ ಪ್ರಾರ್ಥನೆಯನ್ನು ಸ್ಪಂದಿಸಿ ವಿಶೇಷವಾಗಿ ಅವರಿಗೆ ಅನುಗ್ರಹ ಸಾನ್ನಿಧ್ಯ ಈ ಒಂದು ಕ್ಷೇತ್ರ. ಇಂತಹ ಒಂದು ಕ್ಷೇತ್ರದಲ್ಲಿ ಈ ಒಂದು ಸಾನ್ನಿಧ್ಯದ ಜೀರ್ಣೋದ್ಧಾರಕ್ಕೋಸ್ಕರ ನಾವು ಹೊರಟಿದ್ದೇವೆ. ಈ ನಿಟ್ಟಿನಲ್ಲಿ ಒಂದು ಬಾಲಾಲಯ ಪ್ರವೇಶ, ದೇವರನ್ನು ಮೂಲ ಗ್ರಹದಲ್ಲಿರ್ತಕ್ಕಂಥ ದೇವರನ್ನು ಬಾಲಾಲಯದಲ್ಲಿ ಸ್ಥಾಪನೆ ಮಾಡಿದ್ದೇವೆ.
ಆದಷ್ಟು ಬೇಗ ಈ ಒಂದು ಮೂಲ ಗ್ರಹ ಏನಿದೆಯೋ ಅದು ಗರ್ಭಗುಡಿ ನಿರ್ಮಾಣ ಮಾಡಿ ಆದಷ್ಟು ಬೇಗ ಬಾಲಾಲಯದಿಂದ ದೇವರನ್ನು ಮತ್ತೆ ಮೂಲ ಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕು ನಮ್ಮ ಒಂದು ಕನಸು ಇದೆ. ಆದಷ್ಟು ಬೇಗ ನಮ್ಮನ್ನು ಆಗಬೇಕು, ಎಲ್ಲರ ಸಹಕಾರ ಸಿಗಬೇಕು ಅಂತ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಆಗಿರುವಂತಹ ಉದಯ ಆಚಾರ್ಯ ಅವರಿದ್ದಾರೆ. ಜೀರ್ಣೋದ್ಧಾರದ ಹಂತದಲ್ಲಿದೆ ಈ ಒಂದು ಮಠ. ಇದರ ಬಗ್ಗೆ ಯಾವೆಲ್ಲ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಈಗಾಗಲೇ? ಅತ್ಯಂತ ಪುರಾತನವಾದಂತಹ ಒಂದು ಕ್ಷೇತ್ರ. ಈ ಊರಿನ ಎಲ್ಲ ಭಕ್ತರಿಗೆ ಒಂದು ನೆಲೆಯಂತರ ಕ್ಷೇತ್ರದಲ್ಲಿ ಹಲವಾರು ಸಮಯಗಳಿಂದ ಎಲ್ಲರ ಸಹಕಾರದಿಂದ ಜೀರ್ಣೋದ್ಧಾರ ಹಂತದಲ್ಲಿ ಉಂಟು. ಒಳ್ಳೆ ಸಹಕಾರ ಸಿಗ್ತಾ ಉಂಟು. ಎಲ್ಲರ ಅಭಿಷ್ಟ ಈಡೇರುವಂತಹ ಒಂದು ಕ್ಷೇತ್ರವಾಗಿ ಇದು ಪರಿಣಾಮಕಾರಿಯಾಗಿದೆ. ಅಲ್ಲಿ ಇಂಥ ಒಂದು ಜೀರ್ಣೋದ್ಧಾರ ಹಂತದಲ್ಲಿರುವ ಸರ್ವರ ಸಹಕಾರದಿಂದ ಆದಷ್ಟು ಬೇಗನೆ ಇದು ಜೀರ್ಣೋದ್ಧಾರ ಹಂತವನ್ನು ದಾಟಿ ಬ್ರಹ್ಮವರ್ಷಕ್ಕೆ ತಯಾರಾಗಬೇಕು ಅಂತೇಳಿ ಎಲ್ಲರ ಅಭಿಷ್ಟ. ಜೀರ್ಣೋದ್ಧಾರ ಸಮಿತಿಯ ಮತ್ತೋರ್ವ ಕಾರ್ಯದರ್ಶಿ ಆಗಿರುವಂತಹ ಹರೀಶ್ ಕೊರತಿಂಗಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ಸೋಣ. ಸರ್, ಈ ಒಂದು ಮಠ ಜೀರ್ಣೋದ್ಧಾರದ ಹಂತದಲ್ಲಿದೆ. ಜೊತೆಗೆ ಮಠಕ್ಕೆ ಸಂಬಂಧಪಟ್ಟ ಭೂಮಿಯು ಕೂಡ ಹೆಚ್ಚಾಗಿ ಯಾದವ ಸಮಾಜಕ್ಕೆ ಒಳಪಟ್ಟದ್ದು ಅಂತ ಅನ್ನುವಂಥ ಮಾತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಈ ಊರಿನ ಎಲ್ಲ ಭಕ್ತರಿಗೂ ಆದಷ್ಟು ಬೇಗನೆ ಈ ಮಠವು ಜೀರ್ಣೋದ್ಧಾರ ಹೊಂದಬೇಕೆಂಬ ಹಂಬಲ ಇದೆ. ಸುಮಾರು ಪುರಾತನವಾದ ದೇವಸ್ಥಾನವಾಗಿರುತ್ತದೆ. ಆದರೂ ಜೀರ್ಣೋದ್ಧಾರ ಆಗುವಾಗ ಸ್ವಲ್ಪ ವಿಳಂಬ ಆಯಿತು ಅಂತ ಒಂದು ಇದು ಇದೆ ಭಕ್ತರಲ್ಲಿ. ಆದ ಕಾರಣ ಇನ್ನಾದರೂ ಮುಂದೆ ಬೇಗನೆ ಜೀರ್ಣೋದ್ಧಾರ ಹೊಂದಿ ಎಲ್ಲರಿಗೂ ಭಕ್ತರಿಗೆ ಸುಖ ಸಂತೋಷವನ್ನು ಸಮೃದ್ಧಿಸಲಿ ಎಂದು ಈ ಸಮಯದಲ್ಲಿ ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ ಇದ್ದೀನಿ. ನೋಡಿದ್ರಲ್ವ ವೀಕ್ಷಕರೇ, ಹಚ್ಚ ಹಸಿರಿನ ವಾತಾವರಣದ ನಡುವೆ ಈ ಒಂದು ಸುಂದರವಾದ ಮಠದ ಬಗ್ಗೆ, ಅಂದರೆ ಈ ಒಂದು ಮಠವು ಪುನರ್ನಿರ್ಮಾಣಗೊಂಡು ಜೀರ್ಣೋದ್ಧಾರದ ಹಂತದಲ್ಲಿದೆ. ಹಾಗಾಗಿ ನೀವು ಕೂಡ ಇದಕ್ಕೆ ತನು ಮನ ಧನದ ಸಹಕಾರದೊಂದಿಗೆ ಸಹಕರಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಾವಿವತ್ತು 450 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕಾಸರಗೋಡು ಜಿಲ್ಲೆಯ ತಲೆಬೈಲು ನರಸಿಂಹದೇವರ ಮಠಕ್ಕೆ ಬಂದಿದ್ದೇವೆ. ತುಂಬ ವರ್ಷ ಆಯಿತು ಇಲ್ಲಿ ಮಠದ ಜೀರ್ಣೋದ್ಧಾರ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಕೆಲವು ಅಗತ್ಯದ ಕಟ್ಟುಪಾಡುಗಳನ್ನು ಸೇರಿಸಿಕೊಂಡು ಪುನಃ ಒಂದು ದೇವಸ್ಥಾನ ಸಂಪರ್ಕಕ್ಕೆ ಬಂದಿಲ್ಲ. ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ ಶತ್ರು ನಿಗ್ರಹ ನರಸಿಂಹದೇವರು. 1 ವರ್ಷದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ತೀಕರಿಸಿ ಆ ದೇವರನ್ನು ಮೂಲಾಲಯಕ್ಕೆ ತರಬೇಕು ಅಂತ ಪೂರ್ತಿಗೊಳಿಸಲಿಕ್ಕೆ ಪರಮಾತ್ಮ ನನಗೆ ಆಶೀರ್ವದಿಸಲಿ ಹೇಳಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.